ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ನನ್ನ ಚಾನಲ್ಗೆ ಸ್ವಾಗತ. ನಿಮಗೆಲ್ಲರಿಗೂ ಇವತ್ತು ನಾನು ಟೇಸ್ಟಿಯಾದ ಸಿಂಪಲ್ಲಾಗಿ ಚಿಕನ್ ಗ್ರೇವಿ ಮಾಡೋದು, ಫ್ರೈ ಅಂತ ಹೇಳ್ಬೋದು, ಗ್ರೇವಿ ಅಂತ ಹೇಳ್ಬೋದು, ತುಂಬ ಸುಲಭವಾಗಿ ಸಿಂಪಲ್ಲಾಗಿ ತುಂಬ ಟೇಸ್ಟಾಗಿ ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ. ಇದು ದೋಸೆಗಾಗಲಿ, ರೊಟ್ಟಿ, ರಾಗಿ ರೊಟ್ಟಿ, ಅಕ್ಕಿ ರೊಟ್ಟಿ, ರೈಸು, ಮುದ್ದೆ ಎಲ್ಲದಕ್ಕೂ ಸೂಪರಾಗಿರುತ್ತೆ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಕೈ ಚಪ್ಪರಿಸಿ ತಿಂತಾ ಇರ್ತೀರ, ಅಷ್ಟು ಸಿಂಪಲ್ಲಾಗಿದ್ರೂ ತುಂಬ ಟೇಸ್ಟಾಗಿರುತ್ತೆ. ಫುಲ್ ಮಟನ್ ಆಗಲಿ, ಮೀನಾಗಲಿ ಏನೇ ಮಾಡಿದ್ರು ಈ ಗ್ರೇವಿದೊಳಗೆ ಝೀರೋ. ಇದು ತುಂಬ ಅಷ್ಟು ಟೇಸ್ಟಾಗಿರುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ, ಏನೇನು ಹಾಕಿದ್ದೀನಿ ಅಂತ ಹೇಳ್ಬಿಟ್ಟು ನಾನು ತೋರಿಸ್ಕೊಡ್ತೀನಿ ಇವತ್ತಿನ ವೀಡಿಯೋದಲ್ಲಿ. ಕೇವಲ 7-8 ನಿಮಿಷದಲ್ಲೇ ಈ ಗ್ರೇವಿ ಇಲ್ಲ ಫ್ರೈ ರೆಡಿಯಾಗಿರುತ್ತೆ. ನೀವು ಗ್ರೇವಿ ಅಂತಲೂ ಹೇಳ್ಬೋದು, ಇಲ್ಲ ಫ್ರೈ ಅಂತಲೂ ಹೇಳ್ಬೋದು. ರೆಡಿ ಆಗುತ್ತೆ. ತುಂಬ ಟೇಸ್ಟ್ ಇರುತ್ತೆ. ಬನ್ನಿ ಏನೇನು ಹಾಕ್ತೀನಿ ಅಂತ ಹೇಳ್ಬಿಟ್ಟು ನಾನು ತೋರಿಸ್ಕೊಡ್ತೀನಿ. ಮೊದಲಿಗೆ ನಾನು ಚಿಕನ್ನ ಕ್ಲೀನಾಗಿ ತೊಳ್ಕೊಂಡಿದ್ದೇನೆ. ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಸ್ಪೂನ್ ಹಾಕ್ಕೊಂಡಿದ್ದೇನೆ. ರುಚಿಗೆ ತಕ್ಕಷ್ಟು ಉಪ್ಪು ಇವಾಗಲೇ ನಾನು ಎಲ್ಲ ಹಾಕ್ತಾಯಿದ್ದೇನೆ. ಇದು ಚಿಕನ್ ಮಾರಿನೇಟ್ ಮಾಡ್ಕೊಳಕ್ಕೆ ನಾನು ಇವಾಗ ರೆಡಿ ಮಾಡ್ಕೊತಾ ಇದ್ದೇನೆ. ಚಿಲ್ಲಿ ಪೌಡ್ರು, ಖಾರಕ್ಕೆ ಚಿಲ್ಲಿ ಪೌಡ್ರು, ನೀವು ಗ್ರೀನ್ ಚಿಲ್ಲಿ ಹಸಿಮೆಣ್ಸಿನ್ಕಾಯಿ ಏನಾರು ಯೂಸ್ ಮಾಡೋಂಗಿದ್ರೆ ಚಿಲ್ಲಿ ಪೌಡ್ರ್ ನೋಡ್ಕೊಂಡು ಹಾಕ್ಕೊಳ್ಳಿ. ನಾನು ಹಸಿಮೆಣ್ಸಿನ್ಕಾಯಿ ಸ್ಕಿಪ್ ಮಾಡಿದ್ದೀನಿ, ಅದಕ್ಕೋಸ್ಕರ ಚಿಲ್ಲಿ ಪೌಡ್ರು ಹಾಕ್ಕೊಂಡಿದ್ದೀನಿ ಮತ್ತು ಅರಿಶಿನ ಹಾಕ್ಕೊಂಡಿದ್ದೀನಿ. ಚಿಕನ್ ಮಸಾಲ ಹಾಕೋತಾ ಇದ್ದೀನಿ 1 ಸ್ಪೂನು. ಚಿಕನ್ ಮಸಾಲ ಇಲ್ಲ ಅನ್ನೋರು ಗರಂ ಮಸಾಲನೂ ಹಾಕೋಬೋದು. ಇದು 1 ಪಾಕೆಟ್ ಫುಲ್ ನಾನು ಹಾಕ್ಕೊಂಡಿಲ್ಲ, ಸ್ವಲ್ಪ ಯೂಸ್ ಮಾಡಿದೆ. 1 ಸ್ಪೂನ್ ಮಾತ್ರ ಇದೆ. ಮತ್ತು ಕಸ್ತೂರಿ ಮೇಥಿ ಹಾಕೋತಾ ಇದ್ದೇನೆ. ಮೊಸರು ಹಾಕೋತಾ ಇದ್ದೇನೆ. ಇದನ್ನು ಚಿಕನ್ನ ಮ್ಯಾರಿನೇಟ್ ಮಾಡ್ಕೊಂಡು ಇಟ್ಕೊಳ್ಳಿ ಮುಂಚೆನೇ. ಆವಾಗ ಉಪ್ಪು ಖಾರ ಎಲ್ಲ ಚಿಕನ್ ಜೊತೆಗೆ ಮಿಕ್ಸ್ ಆಗಿರುತ್ತೆ ಮತ್ತು ಹಿಡಿಯುತ್ತೆ. ತುಂಬ ಟೇಸ್ಟಾಗಿ ಜ್ಯೂಸಿಯಾಗಿರುತ್ತೆ ಚಿಕನ್ ಫ್ರೈವಿ. ಇದನ್ನಷ್ಟು ನೀರು ಹಾಕದೆ ನಾನೇನು ಹಾಕ್ಕೊಂಡಿದ್ದೀನಿ ಅದಷ್ಟು ಮಿಕ್ಸ್ ಮಾಡ್ಕೊಬೇಕು, ಮ್ಯಾರಿನೇಟ್ ಮಾಡ್ಕೋಬೇಕು. ಚಿಕನ್ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಿಮಗೆ ಟೈಮ್ ಇತ್ತು ಅಂತೇಳಿದ್ರೆ ಒಂದು 45 ಮಿನಿಟ್ಸು 1 ಅವರ್ ಆದರೂ ಇಡಿ. ಇಲ್ಲ ಟೈಮ್ ಇಲ್ಲ ಅನ್ನೋರು ನೀವು ಈರುಳ್ಳಿ ಟೊಮೆಟೊ ಕಟ್ ಮಾಡ್ಕೊಳೋಷ್ಟು ನೀವು ಮ್ಯಾರಿನೇಟ್ ಮಾಡ್ಕೋಬೋದು. ಫಸ್ಟ್ ಇದನ್ನು ರೆಡಿ ಮಾಡ್ಕೊಂಡು ಮ್ಯಾರಿನೇಟ್ ಮಾಡ್ಕೊಂಡು ಆಮೇಲೆ ಈರುಳ್ಳಿ ಟೊಮೆಟೊ ಎಲ್ಲ ಕಟ್ ಮಾಡ್ಕೊಳ್ಳಿ. ನೋಡಿ, ಈರುಳ್ಳಿ ಟೊಮೆಟೊ ಎಲ್ಲ ಕಟ್ ಮಾಡ್ಕೊಂಡಿದ್ದೇನೆ. ಇದು ಮ್ಯಾರಿನೇಟ್ ಸಹ ಆಗಿದೆ. ಮತ್ತು ಒಂದು ಪ್ಯಾನಲ್ಲಿ ಎಣ್ಣೆ ಹಾಕೋತಾ ಇದ್ದೇನೆ. ತುಂಬ ಸುಲಭವಾಗಿ ಮಾಡೋದು. ಮಸಾಲೆ ರುಬ್ಬೋದು ಬೇಡ, ತುಂಬ ಟೈಮ್ ಬೇಡ, ಜಾಸ್ತಿ ಇಂಗ್ರೀಡಿಯೆಂಟ್ಸು ಬೇಡ. ಸಿಂಪಲ್ಲಾಗಿ ಟೇಸ್ಟಿಯಾಗಿ ಹೇಗೆ ಮಾಡೋದಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ 2 ಈರುಳ್ಳಿ ತಗೊಂಡಿದ್ದೀನಿ, ಚಿಕ್ಕ ಪೀಸ್ ಕಟ್ ಮಾಡ್ಕೊಂಡಿದ್ದೇನೆ. ಇದು ಒಂದು 2-3 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಫುಲ್ ಕಲರ್ ಚೇಂಜ್ ಆಗೋವರೆಗೂ ಬೇಡ, ಒಂದು 2-3 ನಿಮಿಷ ಜಸ್ಟ್ ಲೈಟಾಗಿ ಫ್ರೈ ಮಾಡಿಕೊಂಡ್ರೆ ಸಾಕು. ಮತ್ತು ಟೊಮೆಟೊ ನೆಕ್ಸ್ಟ್ ನಾನು ಸ್ವಲ್ಪ ದೊಡ್ಡದೇ ಕಟ್ ಮಾಡ್ಕೊಂಡಿದ್ದೇನೆ, ಅದನ್ನು ಸಹ ಹಾಕೋತಾ ಇದ್ದೇನೆ. ಇದಕ್ಕೆ ಯಾವುದೇ ಮಸಾಲೆ ರುಬ್ಕೊಂಡಿಲ್ಲ. ನೀವು ಗ್ರೇವಿ ಟೈಪ್ ಬರಬೇಕಂದ್ರೆ ಇದನ್ನು ಟೊಮೆಟೊನ ನಾನು ಜಾಸ್ತಿ ಹಾಕ್ಕೊಂಡಿದ್ದೇನೆ, ಒಂದು 4-5 ಹಾಕ್ಕೊಂಡಿದ್ದೇನೆ. ಟೊಮೆಟೊ ಬೇಯೋವರೆಗೂ ಸ್ವಲ್ಪ ಲಿಡ್ ಕ್ಲೋಸ್ ಮಾಡಿ ನಾನು ಇಡ್ತಾ ಇದ್ದೇನೆ. ಯಾಕಂದರೆ ಉಪ್ಪನ್ನ ನಾನು ಆವಾಗಲೇ ಮ್ಯಾರಿನೇಟ್ ಮಾಡುವಾಗ ನಾನು ಹಾಕ್ಕೊಂಡಿದ್ದೆ, ಇವಾಗ ಹಾಕ್ಕೊಂಡಿಲ್ಲ ನಾನು ಟೊಮೆಟೊ ಬೇಯೋವಾಗ. ನೆಕ್ಸ್ಟ್ ನಾನು ಚಿಕನ್ ಮ್ಯಾರಿನೇಟ್ ಮಾಡ್ಕೊಂಡಿದ್ದೆ ಅದನ್ನು ನಾನು ಹಾಕ್ತಾ ಇದ್ದೇನೆ. ತುಂಬ ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ. ಇದು ಈರುಳ್ಳಿ, ಟೊಮೆಟೊ ಮತ್ತು ಚಿಕನ್ನು 3 ಒಂದೇ ಸಮ ಫ್ರೈ ಆಗುತ್ತೆ. ನೀರು ಹಾಕದೆ ನೀವು ಎಣ್ಣೆದಲ್ಲೇ ಫ್ರೈ ಮಾಡ್ಕೋಬೇಕು. ಒಂದ್ಸಲಿ ಮಿಕ್ಸ್ ಮಾಡ್ಕೋಬೇಡಿ, ಇದರಲ್ಲೇ ನೀರಿನ ಅಂಶ ಬಿಟ್ಕೊಳುತ್ತೆ.
ಯಾಕಂದರೆ ಮೊಸರು ಹಾಕಿದ್ದೀವಿ, ಮೊಸರಿಂದ ನೀರಿನಾಂಶ ಬಿಟ್ಕೊಳುತ್ತೆ ಮತ್ತು ಟೊಮೆಟೊಯಿಂದ ನೀರಿನಾಂಶ ಬಿಟ್ಕೊಳುತ್ತೆ. ಒಂದು ಲಿಡ್ ಕ್ಲೋಸ್ ಮಾಡಿ ಇದು ಸ್ವಲ್ಪ ಫ್ರೈ ಆಗೋವರೆಗೂ ಬಿಡೋಣ. ನೀವು ಈರುಳ್ಳಿ ಟೊಮೆಟೊ ಅದೆಲ್ಲ ರೆಡಿ ಮಾಡ್ಕೊಂಡು ಮ್ಯಾರಿನೇಟ್ ಮಾಡ್ಕೊಂಬಿಟ್ರೆ ಕೇವಲ 5 ನಿಮಿಷದಲ್ಲೇ ರೆಡಿಯಾಗುತ್ತೆ ಚಿಕನ್ ಗ್ರೇವಿ ಇದು. ನೀವು ಮನೆಗೆ ಮಟನ್ನು, ಕೈಮಾ, ಫಿಶ್ಶು ಏನೇ ಮಾಡಿರಲಿ ಈ ಚಿಕನ್ ಗ್ರೇವಿ ಹಾಕಿ ಫುಲ್ ಖಾಲಿಯಾಗುತ್ತೆ, ಅಷ್ಟು ಟೇಸ್ಟಾಗಿರುತ್ತೆ ಸಿಂಪಲ್ಲಾಗಿದ್ರೂ. ನೋಡಿ ಚೆನ್ನಾಗಿ ಫ್ರೈ ಆಗಿದೆ. ನೀರಿನ ಅಂಶನ ನೋಡಿ ಎಷ್ಟು ಬಿಟ್ಕೊಂಡಿದೆ ಅಂತ. ಸ್ವಲ್ಪನೂ ನೀರು ಹಾಕ್ಕೊಂಡಿಲ್ಲ ನಾನು. ಚಿಕನ್ನು ಈ ನೀರಿನ ಅಂಶದಲ್ಲೇ ಬೇಯುತ್ತೆ. ಮಿಕ್ಸ್ ಮಾಡಿ ಇಡೀ ಕೊನೆಯದಾಗಿ ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ಕರಿಬೇವಿನ ಸೊಪ್ಪು ನಾನು ಸ್ಟಾರ್ಟಿಂಗಿಗೆ ಯಾಕೆ ಹಾಕಿಲ್ಲ ಅಂದರೆ ಫ್ಲೇವರು ಎಣ್ಣೆದಲ್ಲಿ ಬಿಟ್ಕೊಬಿಡುತ್ತೆ. ಕೊನೆಯದಲ್ಲಿ ಹಾಕಿದ್ರೆ ಬಾಯಿಗೆ ತಿನ್ನೋವಾಗ ಕರಿಬೇವಿನ ಸೊಪ್ಪಿನ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಮತ್ತು ಕೊತ್ತಂಬರಿ ಸೊಪ್ಪು ಸಹ ಕೊನೆಯದಾಗಿ ಹಾಕೋತಾ ಇದ್ದೀನಿ, ಯಾಕಂದರೆ ಫಸ್ಟಲ್ಲೇ ನಾನು ಕಸ್ತೂರಿ ಮೆಥಿ ಹಾಕ್ಕೊಂಡಿದ್ದೆ. ನೋಡಿ ಇದು ತಣ್ಣಗಾಯ್ತಾ ಈ ಗ್ರೇವಿ ಏನು ಗಟ್ಟಿ ಆಗ್ತಾ ಇರುತ್ತೆ. ನೀವು ಇನ್ನೂ ಡ್ರೈ ಮಾಡ್ಕೊಳಂಗಿದ್ರೂ ಡ್ರೈ ಮಾಡ್ಕೋಬೋದು. ನಾನು ಇಷ್ಟು ಸಾಕು. ಇದು ನಾನು ದೋಸೆ ಜೊತೆಗೆ ಮಾಡ್ತಾ ಇರೋದು. ತುಂಬ ಟೇಸ್ಟಾಗಿತ್ತು, ಫುಲ್ ಖಾಲಿಯಾಗಿತ್ತು. ನೀವು ನಿಮ್ಮ ಮನೆಗೆ ಟ್ರೈ ಮಾಡಿ. ಬಿಗಿನರ್ಸ್ ಕೂಡ, ಕುಕ್ಕಿಂಗ್ ಕಲಿಯೋರು ಕೂಡ ಇದನ್ನು ತುಂಬ ಬೇಗ ಕಲಿಬೋದು. ತುಂಬ ಟೇಸ್ಟಾಗಿರುತ್ತೆ. ಮತ್ತು ಮಕ್ಕಳು ಸಹ ಇದನ್ನು ಮಾಡ್ಕೊಂಡು ತಿಂದೋಬೋದು. ಬ್ಯಾಚುಲರ್ ರೆಸಿಪಿ ಕೂಡ ಇದು. ಹೇಗಿದೆ ಅಂತ ತಿಳಿಸಿ. ದಯವಿಟ್ಟು ಆದಷ್ಟು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ದಯವಿಟ್ಟು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು. ಥ್ಯಾಂಕ್ ಯು ನಿಮಗೆಲ್ಲರಿಗೂ.